ಸೋಮವಾರ ಬಿದ್ದ ಧಾರಾಕಾರ ಮಳೆಗೆ ಯುವಕನೋರ್ವ ಸಾವನ್ನಪ್ಪಿರುವ ದಾರುಣ ಘಟನೆ ಮಂಡ್ಯ ನಗರದಲ್ಲಿ ಜರುಗಿದೆ. ಮಂಡ್ಯ ನಗರದ ನೆಹರು ನಗರದಲ್ಲಿರುವಂತಹ ಶಿಲ್ಪಶ್ರೀ ನರ್ಸಿಂಗ್ ಹೋಂ ಪಕ್ಕದ ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾರ್ನ ಮೇಲೆ ಮರದ ಕೊಂಬೆ ಮುರಿದು ಬಿದ್ದು ಕಾರ್ನಲ್ಲಿದ್ದ ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಿಬೊಮ್ಮನಹಳ್ಳಿ ಗ್ರಾಮದ ಕಾರ್ತಿಕ್ ಎಂಬ 27 ವರ್ಷದ ಯುವಕ ಸಾವಿಗೀಡಾದ ಘಟನೆ ನಡೆದಿದೆ. ತಂದೆಯ ಅನಾರೋಗ್ಯಕ್ಕೆ ಚಿಕಿತ್ಸೆ ಕೊಡಿಸಿ ತನ್ನ ಹುಟ್ಟುಹಬ್ಬಕ್ಕೆ ಬಟ್ಟೆ ಖರೀದಿ ಮಾಡಲು ತೆರಳಿದ ಸಂದರ್ಭದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕಾರ್ನಲ್ಲಿ ಆಶ್ರಯ ಪಡೆದಿದ್ದ ಕಾರ್ತಿಕ್ನನ್ನ ಜವರಾಯ ಬಲಿ ತೆಗೆದುಕೊಂಡಿದ್ದಾನೆ. ಇನ್ನು ಕಾರ್ತಿಕ್ ಕಳೇಬರವನ್ನ ನಗರದ ಮಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದ ಕಳೇಬರವನ್ನ ವೀಕ್ಷಿಸಿದ್ದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರನ್ನ ಸಂತೈಸಿದ್ರು. ತರುವಾಯ ಮೃತ ಕುಟುಂಬಸ್ಥರಿಗೆ 1 ಲಕ್ಷ ರೂಪಾಯಿ ವೈಯಕ್ತಿಕ ನೆರವನ್ನ ನೀಡಿ ಮಾನವೀಯತೆ ಮೆರೆದರು ಹಾಗೂ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳ ನೆರವು ಕೊಡಿಸುವ ಭರವಸೆಯನ್ನು ವ್ಯಕ್ತಪಡಿಸಿದರು. ಹವಾಮಾನ ವೈಪರೀತ್ಯಕ್ಕೆ ಬಲಿಯಾಗಿ ಸಾವನ್ನಪ್ಪಿದ ಮೃತ ಕಾರ್ತಿಕ್ ನಿವಾಸಕ್ಕೆ ಮಂಡ್ಯ ತಹಸೀಲ್ದಾರ್ ಶಿವಕುಮಾರ್ ಬಿರಾದರ್ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳ ನಿಧಿಯಿಂದ 5 ಲಕ್ಷ ರೂಪಾಯಿಗಳ ನೆರವಿನ ಪ್ರತಿಯನ್ನ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್, ಕುಟುಂಬಕ್ಕೆ ಆಸರೆಯಾಗಿದ್ದ ಕಾರ್ತಿಕ್ ಸಾವು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಕುಟುಂಬಸ್ಥರಿಗೆ ಧೈರ್ಯ ತಂದುಕೊಳ್ಳುವಂತಹ ಶಕ್ತಿ ಭಗವಂತ ನೀಡಲಿ. ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳ ಹಣವನ್ನ ಮೃತ ಕಾರ್ತಿಕ್ ತಾಯಿಯ ಬ್ಯಾಂಕ್ ಖಾತೆಗೆ ನಗದೀಕರಣ ಮಾಡಲಾಗುತ್ತೆ. ಈ ಸಂಬಂಧ ಹಣ ಖಾತ್ರಿ ಪತ್ರ ನೀಡಲಾಗಿದೆ. ಕುಟುಂಬದ ಜೊತೆ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ನೆರವಿಗೆ ನಿಲ್ಲಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಉದ್ಯಮಿ ರವಿ ಬೋಜೇಗೌಡ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಸಹೋದರ ರಾಘವ, ರಾಜಸ್ವ ನಿರೀಕ್ಷಕ ಪ್ರಭು ಇತರರು ಹಾಜರಿದ್ದರು. ಏನು ಚಿಂತೆ ಮಾಡಬೇಡಿ, ಏನು ನಂಬಿಕೆಯಲ್ಲಿ ಧೈರ್ಯ ತಗೊಳ್ಳಿ, ಇಲ್ಲೇ ಅಳಬೇಡಿ. ಈಗ ಏನು ಮಾಡೋಕ್ಕಾಗಲ್ಲ. ಟೈಮ್ ನಮ್ಮ ಕೈಯಲ್ಲಿ ಏನು ಇಲ್ವಲ್ಲ.